ಫುಲ್ ಈಗ ಸ್ಪೈಸಿ ಪೌಡರ್ ನೋಡ್ರಿ ಯಾವ ಥರ ಕಾಣ್ತೈತಿ. ಖತರ್ನಾಕ್ ಅಂದ್ರೆ ಖತರ್ನಾಕಿಲ್ಲ ಯಪ್ಪೋ. ಬಾಯಾಗ ಇವಾಗಲೇ ನೀರು ಬರಕತ್ತೈತಿ ನನಗೆ. ಬಟ್ ಆದ್ರೂ ಸಹಿತ ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೋತೀನಿ. ಫುಲ್ ಬಾಯಿಗೆ ಹಾಕೊಂಡ್ರೆ ಒಂದೇ ಸಲ ಮಸ್ತ್ ಹುಡುಗದೈತಿ ನಾಲ್ಗಿನಂದು. ಯಪ್ಪೋ ಹಿಂಗೂ ಮಾಡ್ತಾರಂತ ಅನ್ಕೊಂಡಿರಲಿಲ್ಲಪ್ಪ ನಾ. ಇದು ನೋಡ್ರಿ ಈ ನೂಡಲ್ಸ್ ಯಾವ ಥರ ಕಾಣಕತ್ತೈತಿ, ಫುಲ್ ಡಿಫ್ರೆಂಟ್ ಐತಲ್ಲ. ಆಮೇಲೆ ಮೇಲ್ಗಡೆ ಕೊತ್ತಂಬರಿ ಹಾಕ್ಯಾರ, ಸೂಪ್ ಐತಿ ಈ ಥರ. ಆಮೇಲೆ ಇಲ್ಲೂ ಸಹಿತ ನೋಡ್ರಿ ಯಾವ ಥರ ಕೊಟ್ಟರೆ ಇಲ್ಲಿ ಫುಲ್ ಒಂಥರ ಸ್ನ್ಯಾಕ್ಸ್ ಇದ್ದಂಗೆ ಮಸಾಲ. ಬಟ್ ನಾವೆಲ್ಲರೂ ಏನಂತೀವ್ರಿ, ಇವೆಲ್ಲ ಒಂದೇ ಥರ ನೂಡಲ್ಸ್ ಕಾಣ್ತಾವಲ್ಲ, ಇದಕ್ಕೆ ಸುಮ್ಮನೆ ನಾವು ಎಲ್ಲದಕ್ಕೂ ನೂಡಲ್ಸ್ ಅಂತೀವಲ್ಲ. ಬಟ್ ಇದಕ್ಕೆ ಚೈನಾನಾಗ ಆ ಥರನಲ್ರಿ. ಚೈನಾನಾಗ ಒಂದೊಂದಕ್ಕೂ ನೂಡಲ್ಸ್ಗೂ ಒಂದೊಂದು ಥರ ಪದ್ಧತಿಯಿಂದ ಕರೀತಾರ. ಇದು ಏನಂತಂದರೆ ಲೋ ಸುಫಾನ್ ಅಂತೇಳಿ. ಎಲ್ರಿಗೂ ನಮಸ್ಕಾರ ರೀ, ಎಲ್ಲರೂ ಆರಾಮಲ್ರಿ. ನೋಡ್ರಿ ನಾವು ಚೈನಾನಾಗ ಏನು ಅನ್ಕೋತೀವಿ, ಬರೀ ಎಲ್ಲರೂ ನೂಡಲ್ಸ್ ತಿಂತಾರ, ಮತ್ತು ಅದು ಬರೀ ಒಂದೇ ಥರದ ನೂಡಲ್ಸ್ ಇರ್ತದೆ ಅಂತ ಅನ್ಕೋತೀವಲ್ರಿ. ಬಟ್ ಚೈನಾನಾಗ ಆ ಥರ ಇರಲ್ರಿ. ಚೈನಾನಾಗೂ ಸಹಿತ ಡಿಫ್ರೆಂಟ್ ಆಗಿರೋಂಥ ನೂಡಲ್ಸ್ ಇರ್ತೈತಿ. ಮತ್ತು ನೂಡಲ್ಸ್ ಥರ ಕಾಣ್ತೈತಲ್ಲ, ಪ್ರತಿಯೊಂದಕ್ಕೂ ಅವ್ರು ನೂಡಲ್ಸ್ ಅಂತ ಅನ್ನಲ್ಲ, ಅದಕ್ಕೆ ಬೇರೆ ಬೇರೆ ಹೆಸರೇ ಅವ. ಯಾಕಂದ್ರೆ ಅದು ಒಂದೊಂದು ಸಿಟಿದು ಸಹಿತ ಒಂದೊಂದು ಥರ ನೂಡಲ್ಸ್ ಬೇರೆ ಇರ್ತೈತಿ. ಅದು ಮಾಡೋಂಥವು ಏನು ಬೇರೆ ಇರ್ತೈತಲ್ಲ, ಅದಕ್ಕೆ ಹೆಸರು ಸಹಿತ ಬೇರೆ ಇರ್ತೈತಿ. ಇವಾಗ ನಾನು ಈ ಒಂದು ನೂಡಲ್ಸ್ ರೆಸ್ಟೋರೆಂಟಲ್ಲಿ ಹೋಗ್ಬಿಟ್ಟು ಇವಾಗ ನಾನು ನೂಡಲ್ಸ್ ತಿಂತೀನಿ. ಬಟ್ ಅದು ನೂಡಲ್ಸ್ ಯಾವ ಥರ ಐತಿ, ಅದ್ರ ಬಗ್ಗೆನೂ ಸಹಿತ ನಿಮ್ಗೆ ಅದು ಏನೇನು ಡಿಫ್ರೆನ್ಸ್ ಐತೆ ಅನ್ನೋದು ಹೇಳ್ತೇನೆ ನೋಡ್ರ. ಇದು ಬಂದ್ಬಿಟ್ಟು ಸಿಯಾನ್ ನೂಡಲ್ಸ್ ಅಂತ. ನೋಡೋಕೆ ರೆಸ್ಟೋರೆಂಟ್ ಈ ಥರ ಕಾಣಕತ್ತೈತ್ರಿ. ಇದು ಶಾಪಿಂಗ್ ಮಾಲ್ನಾಗ ಐತಿ. ಇಲ್ಲಿ ನೋಡ್ರಿ ಇದು ಬೇರೆ ಬೇರೆ ಸಹಿತ ನೂಡಲ್ಸ್ ಇರ್ತವೆ ಇಲ್ಲಿ, ಟೈಪ್ಸ್ ಆಫ್ ಇರೋವಂಥದ್ದು. ಬಟ್ ನಾವು ಈ ರೆಸ್ಟೋರೆಂಟ್ನಾಗ ಹೋಗ್ಬಿಟ್ಟು ಟ್ರೈ ಮಾಡಮಂತ. ಇವಾಗ ಸ್ಟಾರ್ಟಿಂಗಲ್ಲೇ ಈ ಥರ ಮೆನ್ಯೂ ಇಟ್ಟಿರ್ತಾರೆ ನೋಡ್ರಿ. ಇವಾಗ ಯಾವ್ದಾದ್ರು ನೂಡಲ್ಸ್ ಸಿಗ್ತೈತಿ ಇಲ್ಲಿ, ಎಷ್ಟೆಷ್ಟು ಪ್ರೈಸ್ ಅನ್ನೋದೆಲ್ಲ ತೋರಿಸಿರ್ತಾರೆ. ಬಟ್ ಇಲ್ಲೆಲ್ಲ ಬರೋ ಚೈನೀಸ್ನಾಗೆ ಇರ್ತೈತಿ, ಯಾವುದೋ ಇಂಗ್ಲೀಷಲ್ಲಿ ಸಿಗಲ್ಲ. ಇಲ್ಲೆಲ್ಲ ಈ ಥರ ಐತೆ ನೋಡ್ರಿ. ಇವೆಲ್ಲ ನೋಡ್ರಿ ಈಗ ಡಿಫ್ರೆಂಟ್ ಅವೆಲ್ಲ ನೂಡಲ್ಸು ಸಹಿತ. ಇವಾಗ ಒಳಗಡೆ ನೋಡಿದ್ರೆ ಈ ಥರ ಐತೆ ನೋಡ್ರಿ. ನೋಡೋಕೆ ಮಾತ್ರ ಇಂಟೀರಿಯರ್ ಚೆನ್ನಾಗೈತಿ. ಆಮೇಲೆ ಒಳಗಡೆ ಬಂದು ನೋಡಿದ್ರೆ ಈ ಥರ ಐತೆ ನೋಡ್ರಿ. ಈಗ ಸಿಯಾನ್ ನೂಡಲ್ಸ್ ಅಂತೇಳಿ ಅಲ್ಲಿ ಬರ್ದಾರ. ಇದು ಮೇನ್ ಈ ಪ್ರೊವಿನ್ಸ್ದದು ಫೇಮಸ್ ಇರೋಂಥ ನೂಡಲ್ಸ್. ಇದು ಸ್ಮೆಲ್ ಮಾತ್ರ ಈ ರೆಸ್ಟೋರೆಂಟ್ನಾಗ ಭಾರಿ ಅಂದ್ರೆ ಭಾರಿ ಬರಗದೈತಿ. ಇವಾಗ ನಾನು ಆರ್ಡ್ರ್ ಮಾಡ್ತೀನಿ ಅಂತ ಇಲ್ಲಿ ಹಿಂದ್ಗಡೆಗ ನಾವು ಇಲ್ಲಿ ಇವ್ರ ಹತ್ರ ಡೈರೆಕ್ಟಾಗೂ ನಾವು ಆರ್ಡ್ರ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಂದು ಟೇಬಲ್ ಮೇಲೂ ಸಹಿತ ಇಲ್ಲಿ ಸ್ಕ್ಯಾನ್ ಮಾಡೋಕ್ಕಂತೇಳಿ ಇರ್ತೈತಿ. ಅದರಿಂದ ಸ್ಕ್ಯಾನ್ ಮಾಡೋ ಸಹಿತ ನಾವು ಆರ್ಡ್ರ್ ಮಾಡ್ಬೋದು. ಇಲ್ಲಿ ಎಂಟ್ರೆನ್ಸಲ್ಲೇ ಈ ಥರ ಈಗ ರೀ ಕಿಚನ್ ಐತೆ ಅವ್ರದ್ದು. ಆಮೇಲೆ ಇವಾಗ ನಾವು ಏನೇನು ಆರ್ಡ್ರ್ ಮಾಡ್ತೀವಲ್ಲ ಅಲ್ಲೆಲ್ಲ ಪ್ರಿಪೇರ್ ಮಾಡ್ತಿರ್ತಾರೆ. ಈಗ ಇದು ಒಂಥರ ಈಗ ಆನ್ಲೈನಿಂದ ಆರ್ಡ್ರ್ ಮಾಡಿರ್ತಾರಲ್ಲ ಅವ್ರಿಗೋಸ್ಕರ ಅಂತೇಳಿ ಈ ಥರದ್ದು ಇರ್ತೈತೆ ಚಾಪ್ಸ್ಟಿಕ್. ಬಟ್ ಈಗ ಇದು ಇಲ್ಲೇ ಕೂತ್ಕೊಂಡು ಸಹಿತ ಯಾರು ತಿಂತಾರಲ್ಲ ಅವ್ರಿಗೆ ಈ ಥರದ್ದು ಇರ್ತೈತೆ ನೋಡಿರಿ ಚಾಪ್ಸ್ಟಿಕ್. ಆಮೇಲೆ ಇಲ್ಲಿ ಟಿಶ್ಯೂ ಪೇಪರು ಅಂದರೆ ಪೇಪರ್ ನ್ಯಾಪ್ಕಿನ್, ಇದು ನಾವು ಇಲ್ಲೇ ಕೂತ್ಕೊಂಡು ಹಿಂಗೆ ಊಟ ಮಾಡುವಾಗ ಯೂಸ್ ಮಾಡ್ಬೋದು. ಆಮೇಲೆ ಇದು ಬಿಟ್ಟೀಗ ಇದೆಲ್ಲ ಇದು ಆನ್ಲೈನಿಂದ ಯಾರು ಆರ್ಡರ್ ಮಾಡಿರ್ತಾರಲ್ಲ ಅವ್ರಿಗೆ ಅಂತೇಳಿ ಪ್ಯಾಕಿಂಗ್ ಇರೋಂಥದ್ದು. ಇವಾಗ ಸೂಪ್ ಇರ್ತೈತಲ್ಲ, ಇದು ಸೂಪು ಸಹಿತ ಈ ಸ್ಪೂನಿಂದ ಕುಡಿಯೋಕ್ಕಂತೇಳಿ. ಆಮೇಲೆ ಇದೆಲ್ಲ ಈಗ ಇದು ಆನ್ಲೈನ್ಗೋಸ್ಕರ ಇರೋಂಥದ್ದು. ಇದು ನಾವು ಪೇಮೆಂಟ್ ಮಾಡ್ತೀವಲ್ಲ ರೀ, ಇದು ವಿಚಾಟ್ ಆಗಿರ್ಬೋದು, ಅಲ್ಲಿ ಪೇ. ಇದು ಜಸ್ಟ್ ನಾವು ಮೊಬೈಲಿಂದನೇ ಸ್ಕ್ಯಾನ್ ಮಾಡಿಬಿಟ್ಟು ಈ ಥರ ಪೇ ಮಾಡೋದು. ಆಮೇಲೆ ಇದು ಇಲ್ಲೊಂದು ಸಿಸ್ಟಮ್ ಇಲ್ಲೇ ಐತಿ, ನಾವು ಏನೇ ಬಿಲ್ಲಿಂಗ್ ಮಾಡಿಸ್ಬೇಕಂದ್ರೆ. ಒಳಗಡೆ ಮಾತ್ರ ಈ ಥರ ಕಾಣ್ತೈತಿ ಕಿಚನ್ನು. ಫುಲ್ಲು ಕ್ಲೀನ್ ಐತೆ ನೋಡ್ರಿ. ಇಲ್ಲಿ ನೋಡ್ರಿ ಈಗ ಒಂಚೂರಿಗ ಏನು ಗಲೀಜು ಏನಿಲ್ಲ. ಎಲ್ಲರೂ ಈಗ ಏನೋ ಒಂದು ಗಲೀಜ್ ಆದರೂ ಸಹಿತ ಫುಲ್ ಕ್ಲೀನಾಗಿ ಅವಾಗಿಂದ ಅವಾಗೆ ಒರೆಸ್ಬಿಡ್ತಾರೆ. ಇದು ಒಂಥರ ಏನೋ ಒಂದು ಲಿಕ್ವಿಡ್ ಐತಿ, ಇದು ನೂಡಲ್ಸ್ನಾಗ ಹಾಕೊಳಕ್ಕೆ. ಆಮೇಲೆ ಇಲ್ಲಿ ಸೂಪ್ ಐತಿ. ನಮ್ಗೆ ಇದೆಲ್ಲ ಸೂಪ್ ಬೇಕಂದ್ರೆ ಇಲ್ಲಿ ಬೌಲ್ ಇರ್ತಾವ, ಈ ಬೌಲಿಂದನೇ ನಾವಿಲ್ಲಿ ಸೂಪ್ ತೊಗೋಬೋದು. ಆಮೇಲೆ ಇಲ್ಲಿ ಚಾಪ್ಸ್ಟಿಕ್ಕು ಸಹಿತ ಇಟ್ಟಾರೆ ನೋಡ್ರಿ. ಈಗ ಹೊರಗಡೆ ಏನಾರು ನಿಮಗೆ ಡಸ್ಟ್ ಅಂತ ಅನಿಸ್ತಾ ಇದ್ದರೆ ನಾವು ಇಲ್ಲಿಂದನೇ ತೊಗೊಂಡ್ಬಿಟ್ಟು ಯೂಸ್ ಮಾಡ್ಕೋಬೋದು. ಇಲ್ಲಿಗ ಚಾಪ್ಸ್ಟಿಕ್ ಐತೆ, ಫುಲ್ಲು ಈಗ ಬಿಸಿ ಐತೆ ಒಳಗಡೆ. ಇದು ನೋಡ್ರಿ ಇದು ಬಿಸಿ ಮಾಡೋಕೆ ಇಟ್ಟಿರ್ತಾರೆ. ಇದು ಒಂದು ಯಾವುದೋ ಮಸಾಲ ಐತಿ. ಆಮೇಲೆ ಬೆಳ್ಳುಳ್ಳಿ ನೋಡ್ರಿ. ಇವಾಗ ನಾನು ಆರ್ಡರ್ ಮಾಡಿದ್ನಲ್ಲ, ನಾನು ನೂಡಲ್ಸ್ನ ತಂದು ಕೊಟ್ಟರು. ನೋಡೋಕೆ ಈ ಥರ ಕಾಣ್ದೈತಿ, ಏನು ಸಕ್ಕತ್ತಾಗೈತಿ ನೋಡ್ರಿ. ಒಳಗಡೆ ಈಗ ಫುಲ್ಲು ಸ್ಪೈಸಿ ಪೌಡರ್ ಐತಿ ಮತ್ತು ವೆಜಿಟೇಬಲ್ಸ್ ಐತಿ. ಇನ್ನೂ ಏನೇನೋ ಹಾಕ್ಯಾರ, ನೂಡಲ್ಸು ಐತದು. ಬಟ್ ಸಕ್ಕತ್ತಾಗಿ ಕಾಣಕತ್ತೈತಿ ನೋಡ್ರಿ. ಫುಲ್ಲು ಸ್ಪೈಸಿ ಇರೋಂಥ ನೂಡಲ್ಸ್ ಐತಿ. ಏನು ಭಾರಿ ಕಾಣಕತ್ತೈತಿ ರೀ. ಇವಾಗಲೇ ಹಿಂಗೇನು ಊಟ ಮಾಡೋಕ್ಕೆ ಶುರು ಮಾಡ್ಬೇಕಂತ ಅನ್ಸಕತ್ತೈತಿ. ಬಟ್ ಆದರೂ ಸಹಿತ ಫಸ್ಟ್ ಸ್ಮೆಲ್ ತೊಗೊಂಡು ನೋಡ್ತೀನಿ. ಖತರ್ನಾಕ್ ಅಂದ್ರೆ ಖತರ್ನಾಕ್ ಐತಿ. ಏನು ಭಾರಿ ಬರಕತೈತಿ ರೀ ಸ್ಮೆಲ್ಲು. ಇವಾಗ ಇದು ನೂಡಲ್ಸ್ ಯಾವ ಥರ ತಿನ್ನೋದಂತ ಹೇಳ್ತೀನಿ ನೋಡ್ರಿ. ಇದು ನೋಡ್ರಿ, ಇದು ಚಾಪ್ಸ್ಟಿಕ್. ಈ ಥರ ನಾವು ಓಪನ್ ಮಾಡ್ಕೋಬೇಕು. ಆಮೇಲೆ ಇವಾಗ ಫಸ್ಟು ಈ ಥರ ಕಲಿಸ್ಕೋತೀನಿ ನೋಡ್ರಿ ಯಾವ ಥರ ಕಾಣ್ತೈತಿ. ಫುಲ್ ಈಗ ಸ್ಪೈಸಿ ಪೌಡರ್ ನೋಡ್ರಿ ಯಾವ ಥರ ಕಾಣ್ತೈತಿ. ಖತರ್ನಾಕ್ ಅಂದ್ರೆ ಖತರ್ನಾಕಿಲ್ಲ ಯಪ್ಪೋ. ಬಾಯಾಗ ಇವಾಗಲೇ ನೀರು ಬರಕತ್ತೈತಿ ನನಗೆ. ಬಟ್ ಆದರೂ ಸಹಿತ ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ರೀ ಈ ಸಿಯಾನ್ದು ನೂಡಲ್ಸ್ದು ಇನ್ನೊಂದೇನು ಸ್ಪೆಷಲ್ ಅಂತಂದರೆ, ಇವ್ರು ಯಾವ ಥರ ನೂಡಲ್ಸ್ ಮಾಡ್ತಾರೆ ಅಂದರೆ, ಫಸ್ಟ್ ಈ ನೂಡಲ್ಸ್ ಮೇಲೆ ಈ ಥರ ಮಸಾಲ ಹಾಕಿಬಿಡ್ತಾರೆ, ಫುಲ್ ಎಲ್ಲ ಸ್ಪೈಸಿ ಪೌಡರ್ ಇರೋವಂಥದ್ದು. ಆಮೇಲೆ ಬಾಯ್ಲಿಂಗ್ ಆಯಿಲ್ ಇರ್ತೈತಿ, ಅದನ್ನು ಸಹಿತ ಇದ್ರ ಮೇಲೆ ಹಾಕಿಬಿಡ್ತಾರೆ. ಹಾಕಿದ ತಕ್ಷಣ ನಾವು ಈ ಥರ ಕಲಿಸ್ಕೋಬೇಕ್ರಿ. ಇವಾಗ ಕೆಳಗಡೆ ನೋಡ್ರಿಗ ಇಲ್ಲ ಆಯಿಲ್ ಐತೆ ನೋಡ್ರಿಗ. ಸೊ ಈ ಥರ ಇರ್ತೈತಿ. ಬಟ್ ನಾವು ಕಮ್ಮಿನೂ ಹಾಕ್ಸ್ಬೋದು, ಜಾಸ್ತಿನೂ ಹಾಕ್ಸ್ಬೋದು, ನಮಗೆ ಎಷ್ಟು ಇಷ್ಟ ಇರ್ತೈತಲ್ಲ ಅದ್ರ ತಕ್ಕಂಗೆ ಹಾಕ್ಸ್ಬೋದು. ಬಟ್ ನಾನು ಆಯಿಲ್ ಜಾಸ್ತಿ ತಿನ್ನಲ್ಲ, ಸೊ ಕಮ್ಮಿ ಹಾಕ್ಸ್ಕೊಂಡಿನಿ. ಬಟ್ ನೂಡಲ್ಸ್ ಮಾತ್ರ ಫುಲ್ಲು ಸ್ಪೈಸಿ ಇರೋಂಥದ್ದು ಹೆಂಗೆ ಕಾಣಕತ್ತೈತಿ ನೋಡ್ರಿ ಯಪ್ಪೋ.
ಸೊ ಈ ನೂಡಲ್ಸ್ ಈ ಥರ ಸ್ಪೆಷಲ್ ಇದ್ದಿದ್ಕ ಈ ನೂಡಲ್ಸ್ ಹೆಸರು ಏನು ಕೊಟ್ಟಾರಂತಂದರೆ ಯೋಪೋ ಮಿಯನ್ ಅಂದರೆ ನೂಡಲ್ಸು, ಯೋ ಅಂದರೆ ಆಯಿಲ್. ಸೊ ಆಯಿಲಿಂದ ನೂಡಲ್ಸಲ್ಲಿ ಪೋರ್ ಮಾಡೋದು ಹಾಕಿಬಿಟ್ಟು ಹಿಂಗೆ ತಿರುಗಾಡಿಸ್ತಾರಲ್ಲ, ಸೊ ಅದಕ್ಕೆ ಯೋಪೋ ಮಿಯನ್. ಯೋ ಅಂದರೆ ಆಯಿಲ್, ಪೋ ಅಂದರೆ ಹಿಂಗೆ ಒಂಥರ ಮಿಕ್ಸ್ ಮಾಡೋದು, ಆಮೇಲೆ ಮಿಯನ್ ಅಂದರೆ ನೂಡಲ್ಸ್. ಸೊ ಯೋಪೋ ಮಿಯನ್ ನೋಡ್ರಿ ಈ ಥರ ಐತಿ ಕತ್ತರ್ನಾಕಿರೋಂಥ ಸಿಯನ್ ನೂಡಲ್ಸ್ ಯೋಪೋ ಮಿಯನ್. ಆಮೇಲೆ ಈ ನೂಡಲ್ಸ್ ಬಂದುಬಿಟ್ಟು ಫ್ಲವರಿಂದ ಮಾಡಿರೋಂಥದ್ದು, ಅಂದರೆ ಅದು ಫ್ಲವರ್ ಪೌಡರ್ ಇರ್ತೈತಲ್ಲ ವೈಟ್ ಕಲರ್ ಪೌಡರು, ಅದರಿಂದ ಮಾಡಿರೋಂಥ ಈ ನೂಡಲ್ಸ್ ನೋಡ್ರಿ. ಇವಾಗ ತಿಂದು ನೋಡ್ತೀನಿ ಯಾವ ಥರ ಟೇಸ್ಟ್ ಐತೆ ಅಂತ. ಎಲ್ಲ ಮಿಕ್ಸ್ ಮಾಡೋದು ಆಗೈತಿ ಈಗ, ಓಕೆನಾ. ಯಾವಾಗಲೂ ಚಾಪ್ಸ್ಟಿಕ್ ಈ ಥರ ಇಡ್ತಾರೆ ಚೈನಾನ್ಯಾಗ, ನಾವು ಹಿಂಗೆ ಇಡಲ್ಲ. ಈಗ ಈ ಥರ ಇಡೋದಲ್ರಿ, ಈ ಥರ ಇಟ್ಟರೆ ಅದು ಒಳ್ಳೆ ಪದ್ಧತಿ ಅಲ್ಲ ಚೈನಾನ್ಯಾಗ. ಇವಾಗ ಟ್ರೈ ಮಾಡಿ ನೋಡೋಣ. ಬರ್ರಿ ಊಟ ಮಾಡಮ್ಮ. ಸರಿ ಇವಾಗ ಊಟ ಮಾಡಿ ನೋಡಮ್ರಿ. ನೋಡಿದ್ರೆ ಬಾಯಲ್ಲಿ ನೀರು ಬರಕತ್ತೈತಿ. ಇನ್ನೂ ತಿಂದು ನೋಡ್ತೀನಿ ಯಾವ ಥರ ಟೇಸ್ಟ್ ಇದೆ ಅಂತ. ಇಲ್ಲಿ ನೋಡ್ರಿ ಈ ಥರ ಐತಿ. ಇದೇನು ಸ್ಪೈಸಿ ಪೌಡರ್ ಐತಲ್ಲ, ಇದು ಒಂಥರ ಭಾರಿ ಅಂದ್ರೆ ಭಾರಿ ಐತಿ ರೀ. ಎಷ್ಟು ಖತರ್ನಾಕ್ ಟೇಸ್ಟ್ ಐತೆ ಗೊತ್ತಾ. ಬಾಯಿಗೆ ಒಂಥರ ಸ್ಪೈಸಿ ಐತಿ. ಹಂಗಂತೇಳಿ ಒಂಥರ ಹಿಂಗೆ ಏನು ಫುಲ್ ಸ್ಪೈಸಿ ತಿನ್ನೋಕ್ಕಾಗಲ್ಲ ಅಂತ ಅಲ್ಲಂಗಿಲ್ಲ, ಬಟ್ ಖತರ್ನಾಕ್ ಐತಿ. ಒಂಥರ ಡಿಫ್ರೆಂಟ್ ಇರೋಂಥ ಸ್ಪೈಸಿ ಪೌಡರ್ ಐತಿ ರೀ. ಅದಕ್ಕೆ ರೀ ಇದು ಚೈನಾನಾಗ ಇವರು ಒಂಥರ ಏನು ಇರ್ತೈತಲ್ಲ ಮಸಾಲ ಎಲ್ಲ ಪ್ರೊವಿನ್ಸ್ದು ಒಂದೊಂದು ಥರ ಇದ್ದೇ ಇರ್ತೈತಲ್ಲ. ಸೊ ಅದಕ್ಕೆ ಈ ಸಿಯನ್ ನೂಡಲ್ಸು ಸಹಿತ ಭಾಳ ಫೇಮಸ್ ಐತಿ. ಟೇಸ್ಟ್ ಮಾತ್ರ ಖತರ್ನಾಕ್ ಐತೆ. ನೋಡೋಕೆ ಮಾತ್ರ ಫುಲ್ಲು ಸ್ಪೈಸಿ ಐತಿ, ಬಟ್ ಡಿಫ್ರೆಂಟ್ ಆಗಿರೋಂಥ ಸ್ಪೈಸಿ ಐತೆ. ಇನ್ನೂ ಸರಿ ತಿಂದು ನೋಡ್ತೀನಿ ತಟ್ರೆ. ಒಂಥರ ಆಯಿಲ್ ಫೀಲು ಐತಿ ಬಾಯಲ್ಲಿ, ಬಟ್ ಭಾರಿ ಅಂದ್ರೆ ಭಾರಿ ಐತಿ. ಇದು ಏನೋ ವೆಜಿಟೇಬಲ್ ಹಾಕಿರ್ತಾಡ್ರೆ, ಇದು ಏನು ಪೊಟ್ಯಾಟೊ ಐತೆ ಏನೈತೆ ನಂಗೆ ಗೊತ್ತಿಲ್ಲ. ಆಮೇಲೆ ಇಲ್ಲೊಂದೀಗ ಈ ಥರ ವೆಜಿಟೇಬಲ್ಸ್ ಹಾಕಿರ್ತಾರೆ, ಮತ್ತು ಇನ್ನೂ ಏನೇನು ಹಾಕ್ಯಾರಿ, ಬಟ್ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಐತೆ ನೋಡ್ರಿ. ಇದು ಬಂದುಬಿಟ್ಟು ನಮ್ಮ ಫ್ರೆಂಡ್ಸ್ ಅವರು ಆರ್ಡರ್ ಮಾಡಿರೋದು ನೋಡ್ರಿ. ಇದು ಯಾವ ಥರ ಐತೆ ನೋಡ್ರಿ ಫುಡ್ಡು. ಮೇಲುಗಡೆಗೆ ಈ ಥರದ್ದು ಒಂದು ಆಮ್ಲೆಟ್ ಹಾಕ್ಯಾರ. ಇದಕ್ಕೆ ಕೆಳಗಡೆ ಇನ್ನೂ ಯಾವುದಾದ್ರು ವೆಜಿಟೇಬಲ್ಸ್ ಐತಿ. ಇದು ಒಂಥರ ಬೇರೆ ಥರದ ನೂಡಲ್ಸ್ ಥರ ಅದು ಆ್ಯಕ್ಚುಲ್ ನಂಗೆ ಅದ್ರ ಹೆಸರು ಗೊತ್ತಿಲ್ಲ. ಆಮೇಲೆ ನನ್ನ ನೂಡಲ್ಸ್ ಮಾತ್ರ ಈ ಥರ ಕಾಣ್ತೈತೆ ನೋಡ್ರಿ. ನಿಮಗೂ ತಿನ್ಬೇಕಂತ ಅನ್ಸಕತೈತೇನು ರೀ. ನೋಡ್ರಿ ಯಾವ ಥರ ಕಾಣ್ತೈತೆ ರೀ ನೂಡಲ್ಸು. ಫುಲ್ಲೆಲ್ಲ ಈ ಥರ ಐತಿ. ವೆಜಿಟೇಬಲ್ಸು ಆಯಿಲೆಲ್ಲ ಕೆಳಗಡೆ ಐತಿ. ಈ ಥರ ಮಸಾಲ ಖತರ್ನಾಕ್ ಐತಿ ನೋಡ್ರಿ. ಇವಾಗಂತರೂ ಈ ರೆಸ್ಟೋರೆಂಟಲ್ಲಿರುವಂಥ ನೂಡಲ್ಸ್ ತಿಂದರೆ ಬಟ್ ಸಕ್ಕದಾಗಿತ್ತು. ಇದ್ರ ಹೆಸರು ಬಂದುಬಿಟ್ಟು ಯೋಪೋ ನೂಡಲ್ಸು. ಯಪ್ಪೋ ನೂಡಲ್ಸ್ ಅಲ್ರಿ, ಯೋಪೋ ನೂಡಲ್ಸ್. ಹಂಗೆ ಇವತ್ತು ರಾತ್ರಿ ಸಹಿತ ಬೇರೆ ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ಅಲ್ಲಿಂದು ಸಹಿತ ನೂಡಲ್ಸ್ ಟ್ರೈ ಮಾಡ್ತೀನಿ, ಅದನ್ನು ಸಹಿತ ತೋರಿಸ್ತೀನಿ. ಇವಾಗ ನಾನು ರೀ ಇನ್ನೊಂದು ಪ್ರೊವಿನ್ಸ್ದು ನೂಡಲ್ಸ್ ಟೇಸ್ಟ್ ಮಾಡಕ್ಕಂತ ಬಂದಿದ್ದೆ. ಇದು ಬಂದುಬಿಟ್ಟು ಹನನ್ ಪ್ರೊವಿನ್ಸ್ದವ್ರದ್ದು ರೆಸ್ಟೋರೆಂಟ್ ಐತಿ. ಇಲ್ಲೂ ಸಹಿತ ಸಖತ್ತಾಗಿರೋಂಥ ನೂಡಲ್ಸ್ ಸಿಗ್ತೈತಿ. ಬಟ್ ಈ ರೆಸ್ಟೋರೆಂಟಲ್ಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇವಾಗ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಈ ರೆಸ್ಟೋರೆಂಟ್ ಯಾವ ಥರ ಐತಿ, ಇಲ್ಲೂ ಸಹಿತ ಫುಡ್ ಯಾವ ಥರ ಇರ್ತೈತಿ, ಅಂದರೆ ಆ ನೂಡಲ್ಸ ಯಾವ ಥರ ಇರ್ತದೆ ಅಂತೇಳಿ ತೋರಿಸಿ ನೋಡ್ರಿ. ಇದು ಹನನ್ ಪ್ರೊವಿನ್ಸ್ದು ಐತಿ. ಈ ಥರ ಕಾಣ್ತೈತಿ. ನೋಡೋಕೆ ಮಾತ್ರ ಸ್ವಲ್ಪ ಸಿಂಪಲ್ ಐತಿ. ಪಕ್ಕಕ್ಕೆಲ್ಲ ಇಲ್ಲಿ ನೋಡ್ರಿ ದಾರು ಅಂಗಡಿ ಐತಿ. ಏನು ವೆರೈಟಿ ಇರೋಂಥ ದಾರು ಅವರಿ ಎಲ್ಲ ಒಳಗಡೆ. ಆಮೇಲೆ ಇದು ಏರಿಯಾ ನೋಡ್ರಿ, ಇದು ಫಸ್ಟ್ ಟೈಮ್ ನಾನು ಬಂದಿರೋದು ಈ ಕಡೆ. ಸಿಂಪಲ್ ಕಾಣಕತ್ತೈತಿ, ಆದರೂ ಸಹಿತ ಪರವಾಗಿಲ್ಲ, ಎಲ್ಲ ಮಸ್ತ್ ಐತಿ. ಸ್ಮೆಲ್ ಮಾತ್ರ ಭಾರಿ ಬರಕತ್ತೈತಿ. ಒಳಗಡೆ ಹೋಗ್ಬಿಟ್ಟು ನೋಡಮ್ಮ. ಇಲ್ಲಿ ಒಳಗಡೆ ನೋಡ್ರಿ ಈ ಥರ ಬಂದರೆ ಹಿಂಗೆ ಕಾಣ್ತೈತಿ. ಇಲ್ಲೆಲ್ಲ ಟೇಬಲ್ ನೋಡ್ರಿ ಯಾವ ಥರ ಐತಿ. ಇಲ್ಲಿ ಫುಲ್ಲು ದೊಡ್ಡ ಫ್ಯಾಮ್ಲಿ ಎಲ್ಲ ಬಂದಿರ್ತಾರಲ್ಲ, ಆ ಥರ ಕೂತ್ಕೊಂಡು ಇಲ್ಲಿ ಊಟ ಮಾಡೋಕ್ಕಂತೇಳಿ. ಇದು ನಾರ್ಮಲ್ ನಾವೆಲ್ಲರೂ ಕೂತ್ಕೊಂಡು ಇಲ್ಲಿ ಊಟ ಮಾಡೋಕೆ ಒಬ್ಬರೇ ಇಬ್ಬರು ಬಂದವರು. ಆಮೇಲೆ ಇಲ್ಲಿ ನೋಡಿದ್ರೆ ಈ ಥರ ಫುಡ್ ಐತಿ. ಅವ್ರು ನೋಡ್ರಿ ಫುಡ್ ಯಾವ ಥರ ಇರ್ತೈತಿ. ಇಲ್ಲೆಲ್ಲ ಈಗ ಶೇಂಗಾ ಐತಿ. ಆಮೇಲೆ ಈಗ ಇಲ್ಲಿ ಏನೇನೋ ಅವ. ಆಮೇಲೆ ಇಲ್ಲಿ ನೋಡ್ರಿ ಇದು ಫಿಶ್ ಇರ್ಬೋದೇನೋ ಗೊತ್ತಿಲ್ಲ. ಇದನ್ನು ಫಿಶ್ ಇರ್ಬೋದು, ಬಟ್ ನೋಡೋಕೆ ಮಾತ್ರ ಬಜ್ಜಿ ಕಣ್ಣಾಗ ಕಾಣಕತ್ತೈತಿ ನೋಡ್ರಿ, ಮಿರ್ಚಿ ಬಜ್ಜಿ. ಸೊ ಈ ಥರ ಐತಿ. ಆಮೇಲೆ ಈ ಕಡೆ ನೋಡಿದ್ರೆ ಏನಿಲ್ಲ, ಇಲ್ಲೂ ಸಹಿತ ಯಾವುದೇ ರೆಸ್ಟೋರೆಂಟ್ ಇರ್ಲಾಕ ಇಲ್ಲಿ ಮಾತ್ರ ಈ ಥರ ಡ್ರಿಂಕ್ಸ್ ಇಟ್ಟಿರ್ತಾರೆ. ಸೊ ಚೈನಾನಾಗ ಫುಲ್ ಕಾಮನ್ ನೋಡ್ರಿ. ಇದು ನೋಡ್ರಿ ಅವ್ರ ಪ್ರೊವಿನ್ಸ್ದು ಈ ಥರ ಐತಿ ಹಿಸ್ಟ್ರಿ, ಅದಕ್ಕೆ ಈ ಥರ ಹಾಕ್ಯಾರ. ಇದು ಬುದ್ಧ ಅವ್ರದ್ದು. ಆಮೇಲೆ ಅದು ಚೈನೀಸ್ ಗಾಡ್ ನೋಡ್ರಿ. ಚೈನಾನಾಗೂ ಈ ಥರ ಎಲ್ಲ ಗಾಡ್ ಇರ್ತೈತಿ. ಆಮೇಲೆ ಈ ಥರ ಕಾಣ್ತೈತಿ. ಎಲ್ಲರೂ ಈ ಥರ ಊಟ ಮಾಡಕತ್ತಾರೆ. ಇವಾಗ ಚೈನಾನಾಗ ಡಿನ್ನರ್ ಟೈಮ್ ಐತಿ. ಬಟ್ ಎಲ್ಲರೂ ಇವಾಗ ಇಲ್ಲಿ ಕಮ್ಮಿ ಜನನೇ ಕಾಣಕತ್ತಿರ್ಬೋದು. ಆಮೇಲೆ ಬರ್ತಾ ಇನ್ನೂ ಜಾಸ್ತಿ ಜನ ಬರ್ತಾರ. ಬಟ್ ಈ ರೆಸ್ಟೋರೆಂಟ್ ನೋಡೋಕೆ ಮಾತ್ರ ಈ ಥರ ಐತಿ. ಬಟ್ ಇಲ್ಲಿ ಸ್ಮೆಲ್ ಮಾತ್ರ ಭಾರಿ ಬರಕತ್ತೈತಿ. ಇಲ್ಲೂ ಸಹಿತ ಟ್ರೈ ಮಾಡಿ ನೋಡೇ ಮೇಡಮ ನೂಡಲ್ಸ್ ಯಾವ ಥರ ಇರ್ತೈತೆ ಅಂತೇಳಿ. ಇಲ್ಲಿ ನೋಡ್ರಿ ಯಾವ ಥರದ್ದು ನೂಡಲ್ಸ್ ಅಂತ ಕೊಟ್ಟಾರ. ಏನು ಖತರ್ನಾಕ್ ಕಾಣಕತ್ತೈತಿ. ಫುಲ್ಲು ಬಿಸಿ ಐತಿ. ಆಮೇಲೆ ಇದೇನೈತಲ್ಲ ಇದು ಬಂದ್ಬಿಟ್ಟು ಶಿಪ್ ಮಟನ್ನು. ಆಮೇಲೆ ಇಲ್ಲಿ ಕೊತ್ತಂಬರಿ ಎಲ್ಲ ಹಾಕ್ಯಾರ. ಇದು ನೂಡಲ್ಸ್ ನೋಡ್ರಿ, ಇದು ಸ್ವಲ್ಪ ಬೇರೆ ಥರ ಕಾಣಕತ್ತೈತಿ. ಇದ್ರ ಹೆಸರು ಬಂದ್ಬಿಟ್ಟು ಹೊಯ್ ನೂಡಲ್ಸ್ ಅಂತ. ಅಂದರೆ ಹೊಯ್ ನೂಡಲ್ಸು ನಾನು ಇಂಗ್ಲೀಷು ಚೈನೀಸ್ ಮಿಕ್ಸ್ ಮಾಡಿ ಹೇಳಿದೆ. ಬಟ್ ಇದ್ರ ಹೆಸರು ಬಂದ್ಬಿಟ್ಟು ಹೊಯ್ ಮಿಯನ್.
ಮಿಯನ್ ಅಂದ್ರೆ ನೂಡಲ್ಸ್, ಫ್ರೈ ಮಿಯನ್ ನೋಡ್ರಿ ಈ ಥರ ಕಾಣಕತೈತಿ, ಫುಲ್ ಖತರ್ನಾಕ್ ಐತಿ. ಆಮೇಲೆ ಈಗ ಇದು ನೋಡ್ರಿ ಈ ನೂಡಲ್ಸ್ ಯಾವ ಥರ ಕಾಣಕತೈತಿ, ಫುಲ್ ಡಿಫ್ರೆಂಟ್ ಐತಲ್ಲ. ಆಮೇಲೆ ಮೇಲ್ಗಡೆ ಕೊತ್ತಂಬರಿ ಹಾಕ್ಯಾರ, ಸೂಪ್ ಐತಿ ಈ ಥರ. ಆಮೇಲೆ ಇಲ್ಲೂ ಸಹಿತ ನೋಡ್ರಿ ಯಾವ ಥರ ಕೊಟ್ಟರೆ ಇಲ್ಲಿ ಫುಲ್ ಒಂಥರ ಸ್ನ್ಯಾಕ್ಸ್ ಇದ್ದಂಗೆ ಮಸಾಲ. ಆಮೇಲೆ ಪೀನಟ್ ಐತಿ, ತೋಫು ಐತಿ, ಮತ್ತು ಈಗ ಇಲ್ಲಿ ಬೇರೆ ಏನೇನೋ ಅವ ವೆಜಿಟೇಬಲ್ಸ್. ಆಮೇಲೆ ಈ ಕಡೆ ನೋಡ್ರಿ ಇದನ್ನು ಸಹಿತ ಯಾವ ಥರ ಕಾಣಕತೈತಿ, ಇದು ಫುಲ್ ಈಗ ಖಾರ ಇದ್ದಂಗೆ ಐತಿ. ಬಟ್ ನನ್ನ ಪ್ರಕಾರ ಇದು ಏನೈತಲ್ಲ ರಸ ಇದು ಸ್ವೀಟ್ ಇರ್ತೈತಿ. ಬಟ್ ಆದ್ರೂ ಸಹಿತ ಇದನ್ನು ಮಸ್ತ್ ಐತಿ ನೋಡ್ರಿ. ಆಮೇಲೆ ಈಗ ಈ ಥರ ಮೆನ್ಯೂ ಐತಿ, ಇದು ಒಂದೊಂದು ಫುಡ್ಡಿಗೂ ಎಷ್ಟು ಪ್ರೈಸ್ ಅನ್ನೋದು ಇಲ್ಲೇ ಹಾಕ್ಯಾರ. ಆಮೇಲೆ ಇಲ್ಲಿ ನೋಡಿದ್ರೆ ಈಗ ಇದು ಮಸಾಲ ಐತಿ, ಫುಲ್ ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕಂದ್ರೆ ಹಾಕೋಬಹುದು. ಆಮೇಲೆ ನಾನು ಇದು ಕಬ್ಬು ತಂದಿದ್ದೆ, ಶುಗರ್ ಕೇನು, ಇದನ್ನು ಸಹಿತ ಮಧ್ಯೆ ತಿಂತೀನಿ. ಇವಾಗ ಟ್ರೈ ಮಾಡಿ ನೋಡಮ್ಮ ಅಂತ ಯಾವ ಥರ ಐತೆ ಅಂತೇಳಿ. ಓಕೆ ಬರ್ರಿ ಊಟ ಮಾಡಮ್ಮ. ಆಮೇಲೆ ಇದೇನೈತಲ್ರಿ ಇದು ಸೂಪ್ ಕಾಣಕತ್ತೈತಲ್ಲ, ಈ ಸೂಪ್ ಬಂದ್ಬಿಟ್ಟು ಇದು ಮಟನ್ದು ಏನೈತಲ್ಲ ಮಟನಿಂದ ಮಾಡಿರೋಂಥ ಸೂಪ್ ಐತಿ. ಆಮೇಲೆ ಇವೆಲ್ಲ ಏನೇನು ಅವಲ್ರಿ ಇದೆಲ್ಲ ಮಟನ್ ಅವ. ಆಮೇಲೆ ಈಗ ಇದು ಕೊತ್ತಂಬರಿನೂ ಹಾಕ್ಯಾರ. ಆಮೇಲೆ ಇಲ್ಲಿ ಬೇರೆ ಈಗ ವೆಜಿಟೇಬಲ್ಸು, ಸೊ ಇಷ್ಟೆಲ್ಲ ಐತಿ. ಬಟ್ ಈ ನೂಡಲ್ಸ್ ನೋಡ್ರಿ ಇದು ಯಾವ ಥರ ಇರ್ತೈತಿ. ಇಲ್ಲಿ ನೋಡ್ರಿ ನಾವು ಚೈನಾನಾಗ ಬರೀ ಒಂದೇ ಥರ ಇರ್ತೈತೆ ಅಂತೀವಲ್ಲ ನೂಡಲ್ಸು. ಈ ನೂಡಲ್ಸ್ ನೋಡ್ರಿ ಎಷ್ಟರ ದೊಡ್ಡದೈತಿ, ಏನು ಸುದ್ದಿ. ಈಗ ನೋಡ್ರಿ ಯಾವ ಥರ ಕಾಣತೈತಿ ಇದು ನೂಡಲ್ಸು. ಸೊ ಭಾಳ ಡಿಫ್ರೆಂಟ್ ಐತಲ್ರಿ ಈ ನೂಡಲ್ಸು. ಈ ನೂಡಲ್ಸು ಫ್ಲವರಿಂದ ಮಾಡಿರೋದು, ಆ ಫ್ಲವರ್ ಪೌಡರ್ ಐತಲ್ರಿ ವೈಟ್ ಕಲರ್ದು, ಅದರಿಂದ ಮಾಡಿರೋಂಥ ಈ ನೂಡಲ್ಸು. ಬಟ್ ಈ ಹನ್ನೊಂದು ನೂಡಲ್ಸ್ ಐತಲ್ರಿ ಇದು ಸ್ಪೆಷಲಿ ಫೇಮಸ್ ಇರೋದು ಈ ಸೂಪ್ಗೋಸ್ಕರ. ಹನ್ನೊಂದು ನೂಡಲ್ಸ್ ಯಾವಾಗಲೂ ಸೂಪು ಭಾರಿ ಅಂದ್ರೆ ಭಾರಿ ಖತರ್ನಾಕ್ ಇರ್ತೈತಿ. ಇವಾಗ ನಾನು ಫಸ್ಟ್ ಇದು ತಿನ್ನೋಕ್ಕಿಂತ ಮುಂಚೆ ಸೂಪೇ ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಐತೆ ಅಂತೇಳಿ. ಇದು ಇಲ್ಲಿಡಮ್ಮ ಚಾಪ್ಸ್ಟಿಕ್ಕು. ಓಕೆ, ಭಾಳ ಬಿಸಿ ಐತೆ. ಭಾರಿ ಅಂದ್ರೆ ಭಾರಿ ಐತೆ. ಒಂದು ನಿಮಿಷ ಇನ್ನೊಂದ್ಸರಿ ಟ್ರೈ ಮಾಡಿ ನೋಡ್ತೀನಿ. ಆಹಾ, ಮಟನ್ದು ಟೇಸ್ಟ್ ಭಾರಿ ಅಂದ್ರೆ ಭಾರಿ ಇರ್ತೈತ್ರೆ. ತಡ್ರ ಇದು ಏನಿದು ತಿನ್ಲ ಬರೀ ಸೂಪೇ ಕೊಡ್ಬೇಕು ಕುಂದಿರ್ಲೆ. ಖತರ್ನಾಕ್ ಐತಿ. ಯಪ್ಪೋ, ಮೊದಲೇ ಚಳಿ ಐತಿ. ಸೂಪ್ ಮಾತ್ರ ಖತರ್ನಾಕ್ ಟೇಸ್ಟ್ ಐತಿ. ಒಂಥರ ಹಿಂಗೆ ಉಪ್ಪು ಹೆಂಗೆ ಹೇಳ್ಬೇಕ್ರಿ ಫ್ಲೇವರ್ದು. ಬಟ್ ಭಾರಿ ಅಂದ್ರೆ ಭಾರಿ ಮಜಾ ಬರಗೈತಿ ನನಗಂತೂ. ಈಗ ಹಾಗೆ ಬಿಟ್ಟರೆ ನಾನು ಫುಲ್ ಕುಡಿದು ಈಗ ಮುಗಿಸ್ಬಿಡ್ತೀನಿ. ಫಸ್ಟ್ ನೂಡಲ್ಸು ತಿಂತೀನಿ, ಇದು ಮಟನು ತಿನ್ನಮ್ಮ, ವೆಜಿಟೇಬಲ್ಸ್ ಎಲ್ಲ ತಿಂತ ಹಂಗೆ ಸೂಪು ಕುಡಿಯಮ್ಮ. ಭಾರಿ ಅಂದ್ರೆ ಭಾರಿ ಮಜಾ ಬರ್ತೈತ್ರಿ ನನಗಂತೂ. ಇವಾಗ ನಿಮಗೆ ಹೆಂಗೆ ಅನಿಸ್ತೈತ್ರಿ ಇವೆಲ್ಲ ನೂಡಲ್ಸ್ ನೋಡಿದ್ರೆ? ಯಾಕಂದರೆ ನಾವು ಚೈನಾನಾಗ ಏನು ಅನ್ಕೋತೀವಿ, ಎಲ್ಲ ನೂಡಲ್ಸು ಒಂದೇ ಥರ ಇರ್ತೈತಿ, ಇದರಲ್ಲಿ ಏನು ಟೈಪ್ಸ್ ಆಫ್ ಇರಲ್ಲ, ಬರೀ ಹೆಂಗಾರ ನೂಡಲ್ಸ್ ತಿಂತಾರೆ ಅಂತ ಅನ್ಕೋತೀವಲ್ಲ. ಬಟ್ ಚೈನಾನಾಗ ಟೈಪ್ಸ್ ಆಫ್ ಇರೋಂಥ ನೂಡಲ್ಸ್ ಇರ್ತಾವೆ, ಟೈಪ್ಸ್ ಆಫ್ ಇರೋಂಥ ಫುಡ್ ಇರ್ತಾವೆ, ಒಂದಕ್ಕಿಂತ ಒಂದು ಫುಡ್ ಡೆಲಿಷಿಯಸ್ಸು ಇರ್ತಾವೆ. ಇವಾಗ ನೂಡಲ್ಸಲ್ಲೇ ನೋಡಿರಿ ಎಷ್ಟು ಥರದ್ದು ನೂಡಲ್ಸ್ ಅವ. ಇವಾಗ ಒಂದೊಂದು ನೂಡಲ್ಸ್ ಹೆಸರು ಸಹಿತ ಬೇರೆ ಥರ ಕೊಟ್ಟಿರ್ತಾರೆ. ಯಾಕಂದರೆ ಅದು ಮಾಡಿರೋಂಥ ಪದ್ಧತಿ ಇರುತ್ತಲ್ಲ, ಅದು ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಇರ್ತೈತಿ. ಇವಾಗ ಈ ನೂಡಲ್ಸು ಸಹಿತ ನಾನು ಟ್ರೈ ಮಾಡಿ ನೋಡ್ತೀನಿ. ನಿಮಗೂ ಟ್ರೈ ಮಾಡ್ಬೇಕಂತ ಅನ್ಸಕತೈತೇನ್ರಿ ಇವೆಲ್ಲ ನೂಡಲ್ಸ್. ಇವಾಗ ಈ ನೂಡಲ್ಸ್ ತಿಂದು ನೋಡ್ತೀನಿ. ಓಕೆ, ಫಸ್ಟ್ ಹಿಂಗೆ ಈ ಸೂಪ್ನಾಗ ಎದ್ಬಿಟ್ಟು ಸ್ವಲ್ಪ ತಿಕ್ಕೈತಿ. ಅದೇನು ಸೂಪ್ನಾಗ ಎತ್ಕೊಂಡು ತಿಂತೀವಲ್ಲ ಅವಾಗ ಟೇಸ್ಟ್ ಭಾರಿ ಅಂದ್ರೆ ಭಾರಿ ಬರ್ತೈತಿ. ಬಟ್ ಇದು ಮಾತ್ರ ಖತರ್ನಾಕ್ ಐತಿ. ಆಮೇಲೆ ಇದೇನೈತಲ್ಲ ಶಿಪ್, ಇದನ್ನು ಸಹಿತ ತಿಂದು ನೋಡಮ್ಮ. ನೋಡ್ರಿಗ ಫಸ್ಟ್ ಹಿಂಗೆ ಡಿಪ್ ಮಾಡ್ತೀನಿ ಸೂಪ್ನಾಗ. ಭಾರಿ ಅಂದ್ರೆ ಭಾರಿ ಐತಿ. ನೋಡೋಕೆ ಸಿಂಪಲ್ ಕಾಣಕತ್ತೈತಿ, ಬಟ್ ಟೇಸ್ಟ್ ಮಾತ್ರ ಖತರ್ನಾಕ್ ಐತಿ. ಇಲ್ಲಿ ನೋಡ್ರಿಗ ಪೀನಟ್ಟು, ಇದನ್ನು ಸಹಿತ ಫುಲ್ ಬಾಯ್ಲ್ ಮಾಡಿಕೊಟ್ಟಿರೋಂಥದ್ದು. ಅಬ್ಬಾ ಏನ್ರಿ ಒಂಥರ ಮಸಾಲ ಇಲ್ಲ, ಭಾರಿ ಅಂದ್ರೆ ಭಾರಿ ಖತರ್ನಾಕ್ ಐತಿ ನೋಡ್ರಿ. ಆಮೇಲೆ ರೀ ಇದು ಐತಲ್ಲ, ಇದು ಬಂದ್ಬಿಟ್ಟು ಏನು ಗೊತ್ತೇನ್ರಿ, ಇದು ಎಗ್ ಪ್ಲ್ಯಾಂಟ್ ನೋಡ್ರಿ. ಎಗ್ ಪ್ಲ್ಯಾಂಟ್ಗೂ ಸಹಿತ ಈ ಥರ ಮಸಾಲ ಹೊಡೆದು ಕೊಟ್ಟಾರ. ಹಿಂಗೂ ಮಾಡ್ತಾರೇನ್ರಿ ಎಲ್ಲ ಅಡುಗೆಗಳಿಗೆ. ನೋಡಿದ್ರೆ ಏನಿದನ ಏನು ಗೋಬಿ ಮಂಚೂರಿ ಕಾಣಲಾಗೈತೆ. ತಡ್ರಿ ಇವಾಗ ಫಸ್ಟ್ ಚಿಕ್ಕದು ತೊಗೊಂಡು ನೋಡ್ತೀನಿ. ಎಲ್ಲ ದೊಡ್ಡ ಪೀಸ್ ಕಾಣಕತ್ತವ ನೋಡ್ರಿ. ಈಗ ಈ ಥರ ಕಾಣ್ತೈತಿ. ಈಗ ಹೊಗ್ಗಿ ಹೆಂಗೆ ಬರಕತೈತಿ ನೋಡ್ರಿ. ಫುಲ್ ಬಾಯಿಗೆ ಹಾಕೊಂಡ್ರೆ ಒಂದೇ ಸಲ ಮಸ್ತ್ ಸುಟ್ಟಕತೈತಿ ನಾಲ್ಗಿನಂದು. ಒಂಥರ ಹೇಳ್ಬೇಕಂದ್ರೆ ಗೋಬಿ ಮಂಚೂರಿ ತಿಂದೆ ನಂಗೆ ಅನ್ಸಕತೈತಿ ನನಗಂತೂ. ಈಗ ಏನು ಭಾರಿ ಇದು ಗೊತ್ತೇನ್ರಿ ಇದು ಟೇಸ್ಟು. ಹಿಂಗೂ ಮಾಡ್ತಾರಂತ ಅನ್ಕೊಂಡಿರಲಿಲ್ಲಪ್ಪ ನಾ. ನಿಜವಾಗ್ಲೂ ಭಾರಿ ಅಂದ್ರೆ ಭಾರಿ ಐತಿ. ಇದೇನು ಸ್ಪೆಷಲಿ ರಸ ಐತಲ್ಲ, ಎಂಥ ರಸ ರೀ ಯಪ್ಪ.
ಮಾರ್ಯ ನೀವು ಬರ್ರಿ ಚೈನಾ ಮಸಾಲೆ ಬರ್ರಿ ನೀವು ಸಹಿತ ಅಟ್ಲೀಸ್ಟ್ ಟ್ರಾವೆಲ್ ಮಾಡಕ್ಕೆ ಬರ್ರಿ. ಚೈನಾ ಅಂದ್ರೆ ಭಾರಿ ಖತರ್ನಾಗೈತಿ. ಫುಲ್ ಚೈನೀಸ್ ಪೀಪಲ್ ಎಲ್ಲ ಫ್ರೆಂಡ್ಲಿ ಅದಾರ. ಅವ್ರ ಫುಡ್ ಅಂತೂ ಇವಾಗ ನನಗೆ ತೋರ್ಸಕತ್ತೀನಿ ಒಂದ್ರಕ್ಕಿಂತ ಒಂದು ಫುಡ್ ಖತರ್ನಾಕವ. ಟೇಸ್ಟ್ ಒಂದ್ರಕ್ಕಿಂತ ಒಂದು ಡೆಲಿಷಿಯಸ್ ಅವ ರೀ. ಎಂತಿಂಥ ಫುಡ್ ಅವ ರೀ, ಏನು ಸುದ್ದಿ ಯಾಡ್ರಿ. ಬರೀ ಹಿಂಗೆ ತಿನ್ನೋದು ಬೇಡ, ಈ ಮಸಾಲನೇ ಹಾಕಮಲ್ಲ. ಮಸಾಲ ಭಾರಿ ಊಟ ಐತೆ ಬಿಡ್ರಿ. ಬರೀ ನೀವು ಚೈನಾಗ ನೋಡ್ರಿ ನೂಡಲ್ಸ್ ಎಷ್ಟು ತಿಕ್ಕಿರ್ತೈತೆ ನೋಡ್ರಿ. ಈಗ ಹಂಗೆ ಇಲ್ಲೆಲ್ಲ ಬೇರೆ ಏನೇನೋ ವೆಜಿಟೇಬಲ್ಸ್ ಹಾಕಿರ್ತಾರೆ. ಇದನ್ನು ಭಾರಿ ಇರ್ತೈತೆ, ಫುಲ್ ಕುರುಮ್ ಅಂತ. ಆಮೇಲೆ ಈಗ ಇವೆಲ್ಲ ನೋಡ್ರಿ, ಇವೆಲ್ಲ ಫುಲ್ ಈಗ ಮೀಟ್ ಅಂದ್ರೆ ಮಟನ್ ಇದು. ಆಮೇಲೆ ಈ ಸೂಪು ಸಹಿತ ಭಾರಿ ಟೇಸ್ಟ್ ಐತಿ. ಇವಾಗಾದ್ರೂ ಈ ರೆಸ್ಟೋರೆಂಟ್ನಾಗ ಊಟ ಮಾಡೈತ್ರಿ, ಬಟ್ ಟೇಸ್ಟ್ ಮಾತ್ರ ಭಾರಿ ಇತ್ತು. ಇದಕ್ಕೆ ನಾನು ಸ್ಪೆಂಡ್ ಮಾಡಿರೋಂಥದ್ದು 860 ರೂಪೀಸ್. ಇವೆಲ್ಲ ಏನೇನು ಫುಡ್ ತಿಂದಿದ್ದಲ್ರಿ, ಭಾರಿ ಇತ್ತು. ಇದು ಮಾತ್ರ ಹನನ್ ಅವ್ರದ್ದು ರೆಸ್ಟೋರೆಂಟ್. ಇಲ್ಲೂ ಸಹಿತ ಸಖತ್ತಾಗಿರೋಂಥ ಫುಡ್ ಸಿಗ್ತೈತಿ. ಅಂದರೆ ಚೈನಾನಾಗ ಪ್ರತಿಯೊಂದು ಪ್ರೊವಿನ್ಸು ಸಹಿತ ನೂಡಲ್ಸು ಭಾರಿ ಡಿಫ್ರೆಂಟ್ ಆಗಿರೋಂಥ ಟೇಸ್ಟ್ ಇರ್ತೈತಿ. ಇವಾಗ ಮತ್ತು ನಾ ಬೇರೆ ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ಅಲ್ಲಿಂದು ಸಹಿತ ನೂಡಲ್ಸ್ ತಿಂದು ನೋಡ್ತೀನಿ, ಬಟ್ ಅದು ಬೇರೆ ಪ್ರೊವಿನ್ಸ್ ಇರುತ್ತಾ. ಇವಾಗ ನಾನು ಇನ್ನೊಂದು ರೆಸ್ಟೋರೆಂಟಿಗೆ ಬಂದೀನಿ ರೀ. ಇದೇನೈತಲ್ರಿ ಈ ರೆಸ್ಟೋರೆಂಟು, ಇಲ್ಲೂ ಸಹಿತ ಸಖತ್ತಾಗಿರೋಂಥ ನೂಡಲ್ಸ್ ಸಿಗ್ತೈತಿ ನೋಡ್ರಿ ಈ ರೆಸ್ಟೋರೆಂಟು. ಬಟ್ ಇಲ್ಲಿ ಮಳೆ ಬರಕತೈತಿ, ಸೊ ಅದಕ್ಕೆ ಕಮ್ಮಿ ಜನ ಕಾಣಕತ್ತಾರ. ಇಲ್ಲೆಲ್ಲ ನೋಡ್ರಿ ನೆಲ ಹಸಿ ಆಗೈತಿ. ಬಟ್ ಇಲ್ಲಿ ಅಕ್ಕಪಕ್ಕ ಎಲ್ಲ ಭಾಳ ರೆಸ್ಟೋರೆಂಟ್ಸ್ ಅವ. ಇವಾಗ ಇಲ್ಲಿ ಹೋಗ್ಬಿಟ್ಟು ನೋಡಮ್ರ. ಇಲ್ಲಿ ನೋಡ್ರಿ ಈ ಥರ ಐತಿ, ಇಲ್ಲಿ ಏನೇನೋ ಮಸಾಲ ಇಟ್ಟಾರ. ನಾವು ಹಿಂಗೆ ನೂಡಲ್ಸ್ ಬಾಯ್ ಮಾಡಿರ್ತೀವಲ್ಲ, ಆಮೇಲೆ ಇವೆಲ್ಲ ತೊಗೊಂಡು ಹಾಕೋಬೋದು. ಈ ಥರ ರಸ ಮಾಡಿರ್ತಾರ. ಈಗ ಆಮೇಲೆ ಈ ನೂಡಲ್ಸ್ನಾಗ ಈ ಥರ ಹಾಕ್ತಾರ. ಭಾರಿ ಖತರ್ನಾಕ್ ಕಾಣಕತ್ತೈತಿ. ಇಲ್ಲಿ ನೋಡ್ರಿ ಇದು ಚಿಕನ್ ಫೀಟ್ ಐತಿ. ಆಮೇಲೆ ಇನ್ನೂ ಏನೇನೋ ಇಟ್ಟಾರ. ಇದು ಸಾಸೇಜು. ಇಲ್ಲಿ ನೋಡ್ರಿ ಇವೆಲ್ಲ ನೂಡಲ್ಸ್ನಾಗ ಈ ಥರ ಎಲ್ಲ ಆ್ಯಡ್ ಮಾಡ್ತಾರ. ಬಟ್ ನೋಡಕ್ಕೆ ಮಾತ್ರ ಭಾರಿ ಕಾಣಕತ್ತೈತಿ. ಇವಾಗ ನೋಡ್ರಿ ಇದೊಂದು ಥರದ್ದು ನೂಡಲ್ಸ್ ತಂದೀನಿ ನಾನು. ಬಟ್ ನಾವು ಈ ನೂಡಲ್ಸ್ಗೆ ಏನಂತ ಕರಿತೀವಿ ಅಂದರೆ ಲೋ ಸುಫಾನ್ ಅಂತ ನೋಡ್ರಿ. ಬಟ್ ನೋಡಕ್ಕೆ ಮಾತ್ರ ಭಾರಿ ಫುಲ್ ಸ್ಪೈಸಿ ಕಾಣಕತ್ತೈತಿ. ಅವ್ರಿಗೆ ಹೇಳಿದ್ದೆ ಫುಲ್ ಸ್ಪೈಸಿ ಇರೋಂಥ ನೂಡಲ್ಸ್ ಕೊಟ್ರ ಅಂತೇಳಿ. ಇವಾಗ ಈ ಥರ ರೆಡಿ ಮಾಡಿ ಕೊಟ್ಟಾರ. ಇವಾಗ ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಐತೆ ಅಂತೇಳಿ. ಬರ್ರಿ ಊಟ ಮಾಡಕ್ಕೆ. ಫುಲ್ ಸ್ಪೈಸಿ ಐತಿ, ಭಾರಿ ಖತರ್ನಾಕ್ ಟೇಸ್ಟ್ ಐತಿ. ಆಮೇಲೆ ಈಗ ಮಧ್ಯ ಈ ಥರ ಶೇಂಗಾ ಹಾಕ್ಯಾರ. ಇದು ಬಂದುಬಿಟ್ಟು ಸೋಯಾಬೀನಿಂದ ಮಾಡಿರೋಂಥದ್ದು ರೀ. ಆಮೇಲೆ ಇದು ಐತಲ್ಲ, ಇದು ಬೀನ್ಸ್ ನೋಡ್ರಿ. ಆಮೇಲೆ ಇದು ಐತಲ್ರಿ, ಇದು ಬ್ಯಾಂಬೂ ಕೆಳಗಡೆ ಇರೋಂಥ ರೂಟ್ ನೋಡ್ರಿ. ರೂಟಿಂದನೂ ಸಹಿತ ಈ ಥರ ಮಾಡ್ತಾರೆ. ಸೊ ಅಡುಗೆಲೆಲ್ಲ ಯೂಸ್ ಮಾಡ್ತಾರೆ ನೋಡ್ರಿ. ಆಮೇಲೆ ಇನ್ನೂ ಬೇರೆ ಏನೇನೋ ವೆಜಿಟೇಬಲ್ಸ್ ಹಾಕ್ಯಾರ. ಆಮೇಲೆ ಈಗ ಮಧ್ಯ ಈ ಥರ ಪೀನಟ್ಸು ಐತಿ, ಶೇಂಗಾ. ಸೊ ಫುಲ್ಲು ಸ್ಪೈಸಿ ಇರೋಂಥ ನೂಡಲ್ಸ್ ಐತಿ. ಖತರ್ನಾಕ್ ಕಾಣಕತ್ತೈತಿ. ಬಟ್ ನಾವೆಲ್ಲರೂ ಏನಂತೀವಿ ರೀ, ಇವೆಲ್ಲ ಒಂದೇ ಥರ ನೂಡಲ್ಸ್ ಕಾಣ್ತಾವಲ್ಲ, ಇದಕ್ಕೆ ಸುಮ್ಮನೆ ನಾವು ಎಲ್ಲದಕ್ಕೂ ನೂಡಲ್ಸ್ ಅಂತೀವಲ್ಲ. ಬಟ್ ಇದಕ್ಕೆ ಚೈನಾನಾಗ ಆ ಥರನಲ್ರಿ. ಚೈನಾನಾಗ ಒಂದೊಂದಕ್ಕೂ ನೂಡಲ್ಸ್ಗೂ ಒಂದೊಂದು ಥರ ಪದ್ಧತಿಯಿಂದ ಕರೀತಾರ. ಇದು ಏನಂತಂದರೆ ಲೋ ಸುಫಾನ್ ಅಂತೇಳಿ. ಇದು ಏನಕ್ಕೆ ಲೋ ಸುಫಾನ್ ಅಂತಾರಂದರೆ, ಇದು ಏನು ಐತಲ್ರಿ ಇದು ರೈಸಿಂದ ಮಾಡಿರ್ತಾರ. ಇವ್ರು ಇದಕ್ಕೆ ನೂಡಲ್ಸ್ ಅಂತ ಕರೆಯಲ್ಲ ನಿಜ ಅಂದರೆ. ಸೊ ಇದಕ್ಕೆ ಲೋ ಸುಫಾನ್ ಅಂತ ಅನ್ಬೇಕು. ಆಮೇಲೆ ಫ್ಲವರ್ ಇರುತ್ತಲ್ರಿ, ಪೌಡರ್, ವೈಟ್ ಕಲರ್ ಫ್ಲವರ್ ಪೌಡರ್, ಅದರಿಂದ ಮಾಡೋ ನೂಡಲ್ಸಿಗೆ ಅದಕ್ಕೆ ಮಿಯಂಟಿಯಾವ್ ಅಂತಾರ. ಸೊ ನೋಡ್ರಿ ಹೆಸರು ಎಷ್ಟು ಡಿಫ್ರೆಂಟ್ ಇರ್ತೈತಿ. ನೋಡಕ್ಕೆ ಮಾತ್ರ ನಾವು ಇದೇನೈತಲ್ಲ ಹಿಂಗೆ ಕಾಣ್ತೈತಿ, ನಾವು ಅದಕ್ಕೆ ಏನು ಅಂದ್ಬಿಡ್ತೀವಿ, ಇದು ನೂಡಲ್ಸ್ ಅಂತೀವಿ. ಬಟ್ ಅದು ಮಿಯಂಟಿಯಾವ್. ಇದು ಬಂದ್ಬಿಟ್ಟು ಲೋ ಸುಫಾನ್ ಅಂತ ಯಾಕಂತಾರ ಅಂದರೆ ಇದ್ರ ಒಳಗಡೆ ಏನಿದೆ ರಸ ಐತಲ್ರಿ, ಇದೆಲ್ಲ ಬೇರೆ ಎದರಿಂದನೂ ಹಾಕಿ ಮಾಡಿರ್ತಾರೆ. ಅದಕ್ಕೆ ಅದೊಂದು ಮೀನಿಂಗ್ ಕೊಟ್ಟಿರ್ತಾರ ಲೋ ಸುಫಾನ್ ಅಂತೇಳಿ. ಬಟ್ ಟೇಸ್ಟ್ ಮಾತ್ರ ಏಕ ನಂಬರ್ ಐತೆ ನೋಡ್ರಿ. ನಾನಂತೂ ಈಗ ಫುಲ್ ಎಂಜಾಯ್ ಮಾಡ್ತೀನಿ. ಖತರ್ನಾಕ್ ಐತೆ ಆ ಟೇಸ್ಟ್. ಫುಲ್ಲು ಸೂಪ್ ಐತಲ್ಲ, ಸೂಪ್ ಟೇಸ್ಟ್ ಮಾತ್ರ ಭಾರಿ ಅಂದ್ರೆ ಭಾರಿ. ಒಂಥರ ಖಾರ ರಸ ಇದು ಮಸ್ತ್ ಐತಿ ಇದು. ಸೊ ಮಧ್ಯ ವೆಜಿಟೇಬಲ್ಸ್ ಹಾಕಿರ. ನಾನು ಜಾಸ್ತಿ ವೆಜಿಟೇಬಲ್ಸ್ ತಿನ್ನಲ್ಲ, ಆದರೂ ಸಹಿತ ಇವಾಗ ಕೆಲವೊಂದು ವೆಜಿಟೇಬಲ್ಸ್ ತಿಂದು ನೋಡ್ತೀನಿ. ಇದು ಐತಲ್ರಿ, ಇದು ಬಂಬುದು ರೂಟ್ ರೀ. ಇದನ್ನೂ ಸಹಿತ ತಿಂದು ನೋಡ್ಲಾ ಹೆಂಗಿರ್ತದೆ ಅಂತೇಳಿ ಟೇಸ್ಟ್. ಓಕೆ, ಇದು ರಸ ಏನೈತಲ್ಲ ಅದ್ರದ್ದು ಟೇಸ್ಟ್ ಬರತೈತಿ. ಟೇಸ್ಟ್ ಮಾತ್ರ ಕಡಕೈತೆ.